T20 ಕನ್ನಡ ವಾಹಿನಿಗೆ ಸ್ವಾಗತ. ಜಾರಕಿಹೊಳಿ ಕುಟುಂಬದ ವಿರುದ್ಧ ನಡೀತಾ ಇರುವ ಅಪಪ್ರಚಾರದ ಕುರಿತು ಜಾರಕಿಹೊಳಿ ಅಭಿಮಾನಿಗಳ ಒಕ್ಕೂಟ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತು ಗೋಕಾಕ್ನಲ್ಲಿ ಇಂದು ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಪದಾಧಿಕಾರಿಗಳು, ಕುಟುಂಬದ ಗೌರವಕ್ಕೆ ಧಕ್ಕೆ ತರುವ ರೀತಿಯ ಸುಳ್ಳು ಹಾಗೂ ಆಧಾರ ರಹಿತ ಹೇಳಿಕೆಗಳನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರು ಆದ ಕಿರಣ ಡಮಾಮಗರ್, ಉಪಾಧ್ಯಕ್ಷ ಸೋಹೇಲ ಜಮಾದರ್ ಮಾತನಾಡಿ, ಜಾರಕಿಹೊಳಿ ಕುಟುಂಬವು ಸಾಮಾಜಿಕ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೊಟ್ಟಿರುವ ಸೇವೆಗಳನ್ನು ಮರೆಮಾಚುವ ಉದ್ದೇಶದಿಂದಾಗಿ ಕೆಲವರು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಇಂತಹ ಪ್ರಯತ್ನಗಳನ್ನು ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತೆ ಎಂದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಕಾನೂನು ಸಲಹೆಗಾರರು ಆದ ಧಾರವಾಡ ಹೈಕೋರ್ಟ್ ನ್ಯಾಯವಾದಿ ರಂಜಿತಾ ರೆಡ್ಡಿ ಉಪಸ್ಥಿತರಿದ್ದು, ಅಪಪ್ರಚಾರ ಮುಂದುವರಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ತಾವೇ ಸ್ವಯಂ ಘೋಷಿತ ಪತ್ರಕರ್ತರು ಹುಟ್ಟುಕೊಂಡಿದಾಗ ಅವ್ರೇನ್ ಮಾಡತ್ತಾರಪ್ಪ ಅಂದ್ರ ಮನೆ ನಡೆದಂತ ಹುಕ್ಕೇರಿ ಕೆಡಿಪಿ ಮೀಟಿಂಗ್ ನಂತರ ರಮೇಶ್ ಕತ್ತಿ ಏನು ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಸಂಸದರಾಗಿದ್ರು ಅವರು ಹೇಳಿಕೆ ಕೊಡ್ತಾರ. ಏನ್ ಕೊಡ್ತಾರಪ್ಪ ಅಂದ್ರ ಅಶ್ಲೀಲ ಭಾಷೆಯನ್ನು ಬಳಸಿ ಜಿಲ್ಲಾ ಉಸ್ತುವಾರಿಗಳ ಹೆಸರು ತೆಗೆದುಕೊಳ್ಳದೇ ಕೆಲ ಘಟನಾವಳಿಗಳನ್ನ ಪ್ರಸ್ತಾವನೆ ಮಾಡಿ ಈ ಹೊಲಸ ಶಬ್ದಗಳ ಬಳಕೆ ಇತ್ತೀಚಿನ ಜಾನಪದಗಳು ಬರ್ತದ ಹೊಲಸ ಶಬ್ದವನ್ನ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಹಲವಾರು ಬಾರಿ ಆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಅದನ್ನ ಏನ್ ಮಾಡಿರಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೆ ಆ ಪತ್ರಿಕಾಗೋಷ್ಠಿ ಮಾಡಿದ್ದು. ತದನಂತರ ಅವರ ಪ್ರಾಯೋಜಕತ್ವದಲ್ಲಿರುವಂತಹ ಕೆಲ ಇನ್ಸ್ಟಾಗ್ರಾಮ್ ಪೇಜ್ ನ ಅವರ ಅಭಿಮಾನಿಗಳು ಇರ್ಬೋದು ಅಥವಾ ಅವರೇ ಕಪೋಲಕಲ್ಪಿತವಾಗಿ ಏನು ನಿರ್ಮಾಣ ಮಾಡ್ಕೊಂಡಾರು ಆ ಪತ್ರಿಕಾ ಮಾಧ್ಯಮ ಏನದ ಅವರದೇ ಒಂದು ಜಗತ್ತಿನದ ಅವ್ರೇನ್ ಮಾಡಿದ್ರು ಅಂದ್ರ 2021ರಲ್ಲಿ ಆಗಿನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರಂತ ಶ್ರೀ ರಮೇಶ್ ಜಾರಕಿಹೊಳಿ ಹೇಳಿದಂತ ಒಂದು ಹೇಳಿಕೆ ಅದೊಂದು ಟೋಪಿ ವಿವಾದ ಆಗಿತ್ತು. ಆ ಸಂಬಂಧದಲ್ಲಿ ಆ ಆರೋಪ ಪ್ರತ್ಯಾರೋಪದ ವಿಷಯದ ಭಾಗವಾಗಿ ಆ ಏನ್ ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಈಗ ಮೊನ್ನೆ ರಮೇಶ್ ಕತ್ತಿ ಅವರ ಪ್ರೆಸ್ ಮೀಟ್ ನಂತರ ಅದನ್ನ ಹಾಕುವಂತ ಕೆಲಸ ಆಗತ್ತಿದೆ. ಎಲ್ಲ ಹಲವಾರು ಆ ಪೇಜ್ಗಳು ಇವತ್ತು ದಿವಸ ನಮ್ಮಲ್ಲಿ ದಾಖಲಾತಿಗಳು ಇಟ್ಕೊಂಡಿದ್ದೇವೆ. ಆ ಎಲ್ಲ ಪೇಜ್ಗಳಲ್ಲಿ ಆ ಹಳೆ ವಿಡಿಯೋಗಳು ಹಾಕುವುದರ ಮುಖೇನ ಶಾಂತಿಯನ್ನು ಭಂಗ ಮಾಡುವಂತಹದ್ದು, ಅಭಿಮಾನಿಗಳಲ್ಲಿ ಗೊಂದಲ ಉಂಟು ಮಾಡುವಂತ ಕೆಲಸ ಮಾಡತ್ತಿದ್ದಾರೆ. ಈ ಕೆಲಸ ಕಾರ್ಯದಿಂದ ಅವರೆಲ್ಲರೂ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಏನ್ ಹಾಕಿದ್ರ ವಿಡಿಯೋಗಳ ಅವ್ನು ಡಿಲೀಟ್ ಮಾಡಿ ಕ್ಷಮೆಯನ್ನು ಕೇಳಬೇಕು ಮೊದಲೇದು. ಇನ್ನ 2021 ಘಟನಾವಳಿ ಅದೊಂದು ಭಾಗ ಆದ್ರ ಈಗಾಗಲೇ ಸಾವುಕಾರ ರಮೇಶ್ ಜಾರಕಿಹೊಳಿ ಸಂಬಂಧಿಸಿದಂತೆ ರಾಜಕೀಯ ದುರುದ್ದೇಶದಿಂದ ಏನೊಂದು ಆರೋಪ ಬಂದಿತ್ತು. ಆ ಆರೋಪ ಸಂಬಂಧಪಟ್ಟಂಗ ಕೆಲ AI ಮೂಲಕ ಜನರೇಟ್ ಆದಂತ ಕೆಲ ಪಿತೂರಿಯ ಮೂಲಕ ಒಂದೇನು ವಿಡಿಯೋಗಳನ್ನು ತಯಾರು ಮಾಡ್ಕೊಂಡು ಆ ಛಾಯಾಚಿತ್ರ ತಯಾರು ಮಾಡ್ಕೊಂಡು ಏನ ಆರೋಪ ಮಾಡಿದ್ರು ಸುಳ್ಳು ಆರೋಪ. ಆ ಆರೋಪದಲ್ಲಿ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಆ ವಿಡಿಯೋಗಳಿಗೆ ಹಾಗೂ ಆ ಛಾಯಾಚಿತ್ರಗಳಿಗೆ ನಿರ್ಬಂಧನ ತರಲಾಗಿದೆ. ಆ ನಿರ್ಬಂಧಿದ್ರು ನ್ಯಾಯಾಲಯದ ಕಾನೂನನ್ನು ಉಲ್ಲಂಘನೆ ಮಾಡಿ ಇತ್ತೀಚೆಗೆ ಆ ಪತ್ರಿಕಾಗೋಷ್ಠಿ ನಂತರ ಆ ವಿಡಿಯೋಗಳನ್ನು ಹರಿಬಿಡುವಂತದ್ದು ಅಥವಾ ಆ ಛಾಯಾಚಿತ್ರಗಳನ್ನು ಹರಿಬಿಡುವಂತದ್ದು, ಅಶ್ಲೀಲವಾದಂತಹ ಕಮೆಂಟ್ ಗಳನ್ನು ಮಾಡುವಂತ ಕಿಡಿಗೇಡಿಗಳ ಗುಂಪೆ ಇವತ್ತು ಆಕ್ಟಿವ್ ಆಗಿ ಆ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡಕತ್ತೈತಿ. ಅದನ್ನ ನಾವು ಇವತ್ತು ಸಾವುಕಾರ ಅಭಿಮಾನಿಗಳ ಒಕ್ಕೂಟದಿಂದ ಅದನ್ನ ಖಂಡನೆ ಮಾಡ್ತಾ ಇದೀವಿ. ಅಂತ ದುಷ್ಟ ಕಿಡಿಗೇಡಿಗಳು ಯಾರದಾರೋ ಅಂತವರ ಮೇಲೆ ಪೊಲೀಸ್ ಇಲಾಖೆ ಸೋಮೋಟೋ ಪ್ರಕಾರ ದಾಖಲು ಮಾಡ್ಕೋಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಇವತ್ತು ನೋಡಾಕತ್ತೇವು SP ಅವರು ಸಾಮಾಜಿಕ ಜಾಲತಾಣ ಮೇಲೆ ನಿಗಾ ಇಟ್ಟುವಂತಾರು. ನಿಗಾ ಇಟ್ಟಿದ್ರೆ ಅಂತ ಕಿಡಿಗೇಡಿಗಳ ಮೇಲೆ ಈಗಾಗಲೇ ಸಂಬಂಧಪಟ್ಟ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗಿತ್ತು, ಮಾಡ್ಕೊಂಡಿಲ್ಲ. ನಾವು ಸಾವುಕಾರ ಅಭಿಮಾನಿ ಒಕ್ಕೂಟದಿಂದ ನಾವು ಬಹಳಷ್ಟು ಜನ ನೋಡ್ಕೊಂಡು ಬರಾಕತ್ತಿದ್ದೆವು. ಯಾರು ಏನ್ ಮಾಡತ್ತಾರ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲಾತಿಗಳನ್ನ ನಾವು ಶೇಖರಣೆ ಮಾಡಿ ನಮ್ಮದೇ ಆದಂತ ಕಾನೂನು ತಂಡ ಅದ. ಆ ತಂಡ ಈಗಾಗಲೇ ಬಹಳಷ್ಟು ದಾಖಲಾತಿಗಳನ್ನು ಅದನ್ನ ನಾವೆಲ್ಲ ಸಜ್ಜು ಮಾಡ್ಕೊಂಡಿದ್ದೇವೆ. ಅದ್ರ ಸಂಬಂಧಪಟ್ಟಂಗ ನಾವು ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದೀವಿ ಈಗಾಗಲೇ. ಅದಷ್ಟೇ ಅಲ್ಲದ ಇತ್ತೀಚೆಗೆ ಸೆಪ್ಟೆಂಬರ್ ತಿಂಗಳಾಗ ಕಳೆದ ವರ್ಷ ಫೋಕಸ್ ಟಿವಿಯಲ್ಲಿ ಸಾವುಕಾರ ಶ್ರೀ ರಮೇಶ್ ಜಾರಕಿಹೊಳಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಸುಳ್ಳು ಸುದ್ದಿಯನ್ನು ಮಾರಕ ಕಾಯಿಲೆ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು. ಅಂತ ಆ ಚಾನೆಲ್ ಮೇಲೆ ಅಥವಾ ಅದರ ಸಂಪಾದಕರ ಮೇಲೆ ಈಗಾಗಲೇ ನೋಟಿಸ್ ಅನ್ನು ನಾವು ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ನಮ್ಮ ಕಾನೂನು ಸಲಹೆಗಾರರು ಮಾತಾಡ್ತಾರ. ಈಗಾಗಲೇ ಅಂತ ದುಷ್ಟ ಶಕ್ತಿಗಳ ವಿರುದ್ಧ ಸಂಘಟನೆ ಸುಮ್ಮನಿರೋದಿಲ್ಲ. ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ. ಮತ್ತ ಅವ್ರು ಏನಾದ್ರು ತಮ್ಮ ನಡವಳಿಕೆಯಲ್ಲಿ ಸುಧಾರಣೆ ಮಾಡ್ಕೋದೇ ಹೋದ್ರ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವಂತ ಕೆಲಸನೂ ಕೂಡ ಇನ್ನು ಮುಂದೆ ನಮ್ಮ ಸಾವುಕಾರ ಅಭಿಮಾನಿ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಅವರಿಗೆ ಈ ಮೂಲಕ
ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲದಲ್ಲಿ ಕೆಲ ಹುಡುಗರು ಅದಾವ ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸುಧಾರಣೆ ಮಾಡ್ಕೋದೇ ಹೋದ್ರ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವಂತ ಕೆಲಸನೂ ಕೂಡ ಇನ್ನು ಮುಂದೆ ನಮ್ಮ ಸಾಹುಕಾರ ಅಭಿಮಾನಿ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಅವರಿಗೆ ಈ ಮೂಲಕ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲದಲ್ಲಿ ಕೆಲ ಹುಡುಗರು ಅದಾವ ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡ್ತಿರ್ಬೇಕು ಪಾಪ ಅವ್ರಿಗೆ ಗೊತ್ತಿಲ್ಲ ನಾವಿಂತ ಪೋಸ್ಟ್ ಹಾಕಿದ್ರ ಅಥವಾ ಶೇರ್ ಮಾಡಿದ್ರ ನಮ್ಮ ಪರಿಸ್ಥಿತಿ ಏನಾಗೈತೆ ಅನ್ನೋದು ಅವ್ರಿಗೆ ಅರಿವಿಲ್ಲ. ಅವರು ಕೂಡ ಎಚ್ಚರಿಕೆ ಕೊಡತ್ತಿದ್ದೆವು. ಯಾವ್ದಾರ ನೀವು ಹುಕ್ಕೇರಿನ ಅಭಿಮಾನಿ ಇದ್ರ ಹುಕ್ಕೇರಿಯಾಗ ಬದಾನ ಪಪ್ಪು ಆ ಹುಕ್ಕೇರಿ ಪಪ್ಪು ಅಭಿಮಾನಿಗಳು ಯಾರಿದ್ರಿ ನೀವು ಬಹಳ ಎಚ್ಚೆತ್ಕೊಳ್ಬೇಕು. ಯಾವ್ದು ಹೇಳಿಕೆಯನ್ನು ಶೇರ್ ಮಾಡಿದ್ರಿ ನಿಮ್ಮ ಏನಪ್ಪಾ ವ್ಯೂಸ್ ಬರಲಿ ಅಥವಾ ಪ್ರಚಾರ ಸಿಗಲಿ ನಿಮ್ಮ ಪೇಜ್ ಮುಂದೆ ಹೋಗ್ಲಿ ಅಂತ ಒಂದ ಕೆಟ್ಟ ವಿಚಾರದಿಂದ ಅಥವಾ ತಾವೇನು ಮಾಡಾಕತ್ತಿದ್ರ ನಾಳೆ ನೀವು ಅಷ್ಟ ಅಲ್ದ ನಿಮ್ಮ ಕುಟುಂಬ ಸಹಿತ ಅನುಭವಿಸ್ಬೇಕಾಗ್ತದ. ಯಾಕಂದ್ರೆ ನಾವು ಡಿಫಾರ್ಮೇಶನ್ ಕೇಸ್ ಹಾಕಾಕತ್ತೇವು. ಈಗಾಗಲೇ ಫೋಕಸ್ ಟಿವಿ ಮೇಲೆ 20 ಕೋಟಿ ರೂಪಾಯಿದ ನಾವು ಕೇಸ್ ಹಾಕಾಕತ್ತೇವು. ಏನು ಮಾನಷ್ಟ ಮುಖದ್ಮೆ ಹಾಕಾಕತ್ತೇವು. ಅದರಿಂದ ಏನಾಕೈತಪ್ಪ ನೀವೇನ ಇವತ್ತೊಂದು ಒಬ್ಬ ಸುಳ್ಳು ಸುದ್ದಿ ಹಾಕಿದ್ದಾಗಲಿ ಬೇಕಾರ ವೈಯಕ್ತಿಕ ತೇಜೋವಧಿ ಮಾಡುವಂತ ವಿಡಿಯೋಗಳನ್ನ ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿತಸ್ಥಾನು ಅದನ್ನ ಮುಂದೆ ಶೇರ್ ಮಾಡಾವು ಅದಕ್ಕೆ ಕಮೆಂಟ್ ಮಾಡಾವು ಅಷ್ಟ ಅದ್ರಾಗ ಅಪರಾಧ ಅನ್ನುವಂಥದ್ದು ಅವ್ರು ಮನವರಿಕೆ ಮಾಡ್ಕೋಬೇಕು. ಯಾವ್ದೋ ಹುಕ್ಕೇರಿ ಅವನ ಅಭಿಮಾನಿಗಳು ಇದ್ರ ನೀವು ಎಚ್ಚೆತ್ಕೊಡ್ರಿ. ಎಲ್ಲರ ಸಾಹುಕಾರ ಸಹೋದರು ನಾ ಯಾವ್ದೋ ಪಕ್ಷದಾಗಿರ್ಲಿ ಪಕ್ಷ ಬೇರೆ ಪಕ್ಷದೇ ನಾವು ರಾಜಕೀಯವಾಗಿ ಚರ್ಚೆ ಮಾಡಕ ಅವ್ರವ್ರ ಅಭಿಮಾನಿಗಳು ಆ ಸಂದರ್ಭದಲ್ಲಿ ನಾವು ಯಾರ ಬೆಂಬಲ ಮಾಡ್ಬೇಕು ನಮ್ಗೆ ಗೊತ್ತೈತಿ. ನಾವು ಜಾರಕಿಹೊಳಿ ಸಹೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಆದ್ರೆ ಇದನ್ನ ವೈಯಕ್ತಿಕ ವಿಷಯಗಳನ್ನ ನೀವು ತಂದು ಇದಕ್ಕೆ ಇನ್ನೊಂದು ಜೋಡಿಸಿ ಮತ್ತೊಂದು ಏನಾರು ಗದ್ದಲ ಮಾಡ್ಬೇಕು ಗೊಂದಲ ಮಾಡ್ಬೇಕು ಅನ್ನೋಂತಿರೋದ್ರೆ ಎಚ್ಚೆತ್ಕೊಡ್ರಿ ಅಂತ ಹೇಳ್ತಾ ಇನ್ನು ಈ ಎಲ್ಲ ಘಟನಾವಳಿಗಳೇನೋ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ತು ಅಂತ ಸವಿಸ್ತಾರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕಾನೂನು ಸಲಹೆಗಾರರಂತ ಹೈಕೋರ್ಟ್ನ ಧಾರವಾಡ ಹೈಕೋರ್ಟ್ನ ನ್ಯಾಯವಾದಿಗಳಂತ ನಮ್ಮ ರಂಜಿತಾ ರೆಡ್ಡಿ ಮೇಡಮ್ ಅವರು ತಮ್ಮ ಉದ್ದೇಶಿಸಿ ಮಾತನಾಡಿದರು. ಸೊ ಮೇಜರ್ಲಿ ಫಸ್ಟ್ ಇದೆಲ್ಲ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದ್ದು ಫೋಕಸ್ ಟಿವಿ ನ್ಯೂಸ್ ಚಾನಲ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವ್ರಿಗೊಂದು ಮಾರಕ ರೋಗ ಐತಿ, ಅವ್ರು ಟ್ರೀಟ್ಮೆಂಟ್ ತಗೊಳಕ್ ಬೇರೆ ಜರ್ಮನಿಗೆ ಹೋಗಿದ್ರು, ಸಬ್ಸಿಕ್ವೆಂಟ್ಲಿ ಅವ್ರು ಬಂದು ಮಣಿಪಾಲಿಗೆ ಹೊಂಟಾರ ಚೆನ್ನೈಗೆ ಹೊಂಟಾರ ಅಂತ ಹೇಳಿದ್ರು. ಅಫ್ಕೋರ್ಸ್ ಡಿಫಾಮೇಶನ್ ಕೇಸ್ ಹಾಕ್ಬೇಕಂತಂದ್ರೆ ಏನ್ ಟ್ರೂ ಫ್ಯಾಕ್ಟ್ಸ್ ಅನ್ನೋದು ನಾವು ಹೇಳ್ಬೇಕು. ನೀವೆಲ್ಲ ಮಾಧ್ಯಮ ಮಿತ್ರದಲ್ಲಿ ನೀವು ನಿಮ್ ಮುಂದೆ ಹೇಳೋದಕ್ಕಿಂತ ಹೆಚ್ಚಿಗೆ ಏನು ಇರಂಗಿಲ್ಲ. ಆಕ್ಚುಲಿ ಸಾಹೇಬರು ಹೋಗಿದ್ದು ಕೊಲ್ಲಾಪುರಕ್ಕೆ, ಮಹಾಲಕ್ಷ್ಮಿ ದರ್ಶನ ತಗೊಂಡು ಇಮಿಡಿಯೇಟ್ ಬಂದ್ರು. ಅಷ್ಟ್ರೊಳಗೆ ಈ ವಿಡಿಯೋ ಎಲ್ಲ ಏನಾಗಿತ್ತು ವೈರಲ್ ಆಗಿತ್ತು. ಸೊ ಉಪಾಧ್ಯಕ್ಷರು ಸೋಹಿಲ್ ಜಮಾದವರು ಮತ್ತು ಅಸುದೇ ಸರ್ ಎಲ್ಲರೂ ಸೇರಿ ಅವ್ರು ಬರೋದನ್ನ ಇನ್ನೊಂದು ವಿಡಿಯೋ ಮಾಡಿದ್ರು ಟು ಶೋ ದಟ್ ಅವ್ರು ಹೆಲ್ದಿ ಇದ್ದಾರೆ, ಫಿಟ್ ಇದ್ದಾರೆ, ಅಂತದ್ ಏನು ಇಶ್ಯೂಸ್ ಇಲ್ಲ ಅಂತ ಹೇಳಿ. ಸೊ ಟ್ರೂ ದಟ್ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ಸ್ ರಾಂಗ್ ಅಂತ ಹೇಳಿ ಏನ್ ಮಾಡ್ಬೇಕು, ವಿ ಹ್ಯಾವ್ ಆಲ್ರೆಡಿ ಮೇಡ್ ಸಚ್ ಅರೇಂಜ್ಮೆಂಟ್ಸ್. ಸೊ ನಾವೆಲ್ಲರಿಗೂ ಏನ್ ಹೇಳೋದಂತಂದ್ರೆ ದೇರ್ ಆರ್ ಸಮ್ ನ್ಯೂಸ್ ಚಾನೆಲ್ಸ್, ಅವು ನ್ಯೂಸ್ ಚಾನೆಲ್ಸ್ ಅಲ್ಲ, ಅವನ್ನ ನಾವು ಸೋಷಿಯಲ್ ಮೀಡಿಯಾ ಥ್ರೆಟ್ನಿಂಗ್ ಇಶ್ಯೂಸ್ ಅಂತಾನೆ ಹೇಳ್ಬೋದು. ಅವ್ರು ಏನ್ ಮಾಡತ್ತಾರ ಡೀಪ್ ಫೇಕ್ ಮಾಫಿಂಗ್ ವಿಡಿಯೋಸ್ ಅಂತ ಬರ್ತೈತಿ. ಮೊದಲು ನಾವು ಮಾಫಿಂಗ್ ಅಂತ ಹೇಳ್ತಿದ್ವಿ. ಏನಾಗ್ತಿತ್ತು ಅಂತಂದ್ರೆ ಬೇರೆದವ್ರ ಫೇಸು ಬೇರೆದವ್ರ ಬಾಡಿ ಮಾಡಿ, ಈಗ AI ಥ್ರೂ ಮಾಡಾಕತ್ತಾರ. ನೀವೇ ನೋಡಿರ್ಬೋದು ಎಷ್ಟು ಮಂದಿ ಆಕ್ಟರ್ಸ್ ಸ್ಪೋರ್ಟ್ಸ್ ಪರ್ಸನ್ ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಆಸ್ ವೆಲ್ as ಎನಿಮಲ್ಸ್ ಎಲ್ಲಾನು ತಗೊಂಡು ಹೆಂಗ್ ಮಿಸ್ಯೂಸ್ ಮಾಡಾಕತ್ತ. ಅದು ಎಲ್ಲಾನು ಸೋಷಿಯಲ್ ಮೀಡಿಯಾ ಅಂತ ಇರೋದು ಎಂಟರ್ಟೈನ್ಮೆಂಟಿಗೆ ಅಷ್ಟೇ. ಅಂಡ್ ನ್ಯೂಸ್ ಚಾನೆಲ್ಸ್ ಅಂತ ಇರೋದು ಟು ರೀಚ್ ಔಟ್ ಆಲ್ ದ ಪೀಪಲ್, ನ್ಯೂಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ, ನಿಮ್ದು ಏನ್ ಮಾಹಿತಿ ಐತಿ ಅದನ್ನ ಮುಟ್ಟಿಸ್ಲಿಕ್ಕೆ. ಬಟ್ ನಾವು ಎಷ್ಟೋ ಚಾನೆಲ್ಸ್ ನ ಏನ್ ನೋಡಿದ್ವಿ, ಯಾರ್ಯಾರು ಅಶ್ಲೀಲವಾಗಿ ಏನೇನ್ ಪಬ್ಲಿಷ್ ಮಾಡಾರ ಯಾರೂ ರಿಜಿಸ್ಟರ್ಡ್ ನ್ಯೂಸ್ ಚಾನೆಲ್ ಅಲ್ಲ. ಸೊ ಅವ್ರ ಅಗೇನ್ಸ್ಟ್ ನಾವೀಗ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಬ್ರಾಡ್ಕಾಸ್ಟಿಂಗ್ ಅಥಾರಿಟೀಸ್ ಏನದಾವ ಅದನ್ನು ಡಿಸಿಷನ್ ತಗೊಂಡಿವಿ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಯೂಸ್ ಮಾಡಿ ಯಾರು ಏನೇನ್ ಇಶ್ಯೂಸ್ ಮಾಡಕತ್ತಾರ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ತಗೋತೀವಿ. ಆಸ್ ವೆಲ್ ಆಸ್ ಸ್ಪೆಷಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇಸ್ ಆದ್ಮೇಲೆ ಕೆಳಗಿನ ಕೋರ್ಟ್ ಅಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಬಾರ್ದು ಅಂತ ಹೇಳಿ ಸ್ಟೇ ಕೊಟ್ಟಿದ್ರು. ಸೇಮ್ ಕೇಸು ಇನ್ನೊಂದ್ಸಲ ಈ ತರ ಏನು ವೈರಲ್ ವಿಡಿಯೋ ಮಾಡಿದ್ರು, ಸೇಮ್ ರಮೇಶ್ ಸರ್ದು ಎಂಟ್ರಿ ಆರ್ಡರ್ ಸಿಕ್ಕಿತ್ತು. ಅದಾದ್ಮೇಲೂ ನಾಟ್ ಟು ಪಬ್ಲಿಷ್ ಅಂತ ಪರ್ಟಿಕ್ಯುಲರ್ಲಿ ಸ್ಟೇ ಸಿಕ್ಕದು. ಆ ಸ್ಟೇ ಕಾಪಿ ನಾವೀಗ ನಿಮ್ಗೆ ಸಪ್ಲೈ ಮಾಡ್ತೀವಿ, ನೋಡ್ಬೋದು. ಅದ್ರಲ್ಲಿ ಕ್ಲಿಯರ್ಲಿ ಹೇಳಾರ ಪಬ್ಲಿಕ್ ಪೀಸ್ ಇನ್ಫ್ಲೂಯೆನ್ಸ್ ಆಗುವಂತದ್ದು, ಡಿಸ್ಟ್ರಾಯ್ ಆಗುವಂತ ವಿಡಿಯೋಸ್ ಯಾವಾಗೂ ಬರಬಾರ್ದು ಅಂತ ಅಬ್ಸರ್ವೇಷನ್ ಮಾಡಿ ಹೇಳಿ. ಅದಾದ್ಮೇಲೂ ಇನ್ಸ್ಟಾಗ್ರಾಮ್ ಒಳಗಡೆ ವಿತ್ ಸ್ಕ್ರೀನ್ ಶಾಟ್ ಫೋಟೋಸ್ ನಾಟ್ ಓನ್ಲಿ ಇವ್ರೊಬ್ರೆ ಅಲ್ಲ, ಅದರ್ ಒನ್ ಆಫ್ ದಿ ಫೈನೆಸ್ಟ್ ಪೊಲಿಟಿಷಿಯನ್ಸ್ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾರ್ದು ಸೇರಿ ಫೋಟೋ ಹಾಕ್ತಾರೆ. ಇಫ್ ದಿಸ್ ಇಸ್ ದ ಕೇಸ್, ನಾವ್ ಕೋರ್ಟಿಗಾದ್ರೂ ಯಾಕೆ ಹೋಗೋಣ, ಸ್ಟೇ ಆದ್ರೂ ಯಾಕೆ ತರೋಣ? ಅಂಡ್ ವೇರ್ ಇಸ್ ದ ಕ್ವಶನ್ ಆಫ್ ಪಬ್ಲಿಕ್ ಪೀಸ್?
ಟ್ರ್ಯಾಂಕ್ವಾಲಿಟಿ. ನಾವು ನೆಕ್ಸ್ಟ್ ಜನರೇಷನ್ ಮಾಡ್ಬೇಕಂತ ತೋರ್ಸಕಂತೇವ, ಮಾಡಬಾರ್ದಂತ ತೋರ್ಸಕಂತೀವಿ. ದಿಸ್ ಇಸ್ ದ ಇಶ್ಯೂ. ಅಂಡ್ ಸ್ಟ್ರಿಕ್ಟ್ಲಿ ಕೋರ್ಟ್ ಒಳಗೆ ಸ್ಟೇ ಇದ್ದಾಗ ಇಂಥ ಉಪದಪ್ಪಿತನ ಮಾಡಿದ್ರೆ ಸೀರಿಯಸ್ಲಿ ಹೇಳಕಂತೀವಿ, ನಿಮ್ಮಲ್ಲಿ ಕಂಟೆಂಪ್ಟ್ ಆಗೇ ಆಗ್ತೀವಿ, ಯಾರಾದ್ರೂ ಆಗಿರ್ಬೋದು. ದಿಸ್ ಇಸ್ ದ ಲೀಗಲ್ ಇಶ್ಯೂಸ್. ಸೊ ಯಾವ್ದನ್ನು ಲೈಟ್ ಆಗಿ ತಗೋಬೇಡ್ರಿ ಅಂತ ಹೇಳೋದು. ಸ್ಪೆಷಲಿ ಈಗ ನಾವು ಸರ್ ಹೇಳ್ದಂಗೆ ಇದನ್ನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ. ಸ್ಪೆಷಲಿ ಈ ಗರಡಿ ಗಮ್ಮತ್ ಅವರು ಅಂಡ್ ಇವ್ರು ಯಾರು RS ಅನಿಲ್ 2.0 ಅಂತ. ಇವ್ರು ನನಗನ್ನಿಸ್ತೈತಿ ಇವ್ರ ID ನೋಡಿದ್ರೆ ಈಸ್ ನಾಟ್ ಈವನ್ 18. ಸೀರಿಯಸ್ಲಿ ಅವ್ರ ಇನ್ಸ್ಟಾಗ್ರಾಮ್ ID ನೋಡಿದ್ರೆ ಅವ್ರ ಮೇಜರು ಅನ್ಸಂಗಿಲ್ಲ ನಮ್ಗೆ. ಅಂತಂದ್ರೆ ಎಲ್ಲ ವಿಡಿಯೋಸ್ ಹಾಕ್ತಾರ, ರೀಲ್ಸ್ ಹಾಕ್ತಾರ. ಸೊ ಅದಕ್ಕೆ ಇದು ನಾವು ಕೊಡ್ತೀವಿ ಸರ್ ನಿಮಗೆಲ್ಲ. ನಾವು ಇದನ್ನ ಡಾಕ್ಯುಮೆಂಟ್ಸ್ ಅದ ವಿಲ್ ಸಪ್ಲೈ ಆಲ್ ದಿಸ್ ಥಿಂಗ್ಸ್. ಇದನ್ನ ಕ್ರಾಸ್ ವೆರಿಫೈ ಮಾಡಿದ್ರೆ ಅವ್ರು ಮೈನರ್ ಇರ್ತಾರೆ, ದೋ ಮೇಜರ್ ಸ್ಟೂಡೆಂಟ್ ಇರ್ತಾರ. ಈ ಟೈಮ್ನಾಗ ಏನಾದ್ರು ಒನ್ಸ್ FIR ಆದ್ರೆ ಎಂಟೈರ್ ಕರಿಯರ್ ಹೋಗ್ತೀನಿ. ಯು ಆರ್ ನಾಟ್ ಪೇಡ್ ಯೂಟ್ಯೂಬರ್ ಚಾನಲ್. ನಾನು ಅವ್ರಿಗೆ ಅದನ್ನೇ ಹೇಳ್ತೀನಿ, ನಿಮಗೆ ವ್ಯೂಸ್ ಜಾಸ್ತಿ ಆದ್ರೆ, ಸಬ್ಸ್ಕ್ರೈಬ್ ಜಾಸ್ತಿ ಆದ್ರೆ ನಿಮ್ಗೆ ಏನೋ ದುಡ್ಡು ಬರುತ್ತೆ ಅನ್ನಕ ನೀವು ಆಥರೈಸ್ಡ್ ಯೂಟ್ಯೂಬ್ ಚಾನೆಲ್ಸ್ ಅಲ್ಲ. ಸೊ ಜಸ್ಟ್ ಬಿಕಾಸ್ ಆಫ್ ಸಮ್ ಲೈಕ್ಸ್ ನೀವೇನು ಈಗ ಜವಾನಿ ಹುಡುಕೊಳಕ್ ಸಮ್ ಲೈಕ್ಸ್ ಸಮ್ ಕಮೆಂಟ್ ಸಂಬಂಧ ಇಂಥವೆಲ್ಲ ಮಾಡಕತ್ರೆ ಡೆಫಿನೆಟ್ಲಿ ಫ್ಯೂಚರ್ ಸಫರ್ ಆಗ್ತೀರಿ ಅಂತಾನೆ ಹೇಳ್ಬೋದು. ಅಂಡ್ ಎಷ್ಟೋ ವಿಡಿಯೋಸ್ಗಳು ಏನ್ ಮಾಡಕಂತಾರ ಅಂದ್ರೆ ಪೋಸ್ಟ್ ಮಾಡ್ತಾರ, ಪೋಸ್ಟ್ ಮಾಡಿ ಇಮಿಡಿಯೇಟ್ ಆ ವೆಬ್ಸೈಟ್ ಇಂದ ಡಿಲೀಟ್ ಮಾಡ್ತಾರ. ಬಟ್ ಸೇಮ್ ವಿಡಿಯೋ ಬೇರೆ ಗ್ರೂಪ್ಸ್ ಒಳಗೆ ವೈರಲ್ ಆಗ್ತಾರ. ಸೊ ದಟ್ ನಾವು ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಕ್ ಬರಲ್ಲ. ಲಿಂಕ್ ಓಪನ್ ಮಾಡಿದಾಗ ವಿಡಿಯೋ ಇರಲ್ಲ. ಅಂಡ್ ಅವಳೆ ಸೈಬರ್ ಟ್ರೇಸ್ ಮಾಡೋದು ಬಹಳ ಕಷ್ಟ ಐತಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಂಗಿದ್ದಾಗ ವಾಟ್ಸ್ಆಪ್ ಒಳಗೆ ಅಂತ ಸೆನ್ಸೇಷನಲ್ ವಲ್ಗರ್ ವಿಡಿಯೋಸ್ ನ ರೀಶೇರ್ ಮಾಡೋದು ಕಾನೂನು ಬಾಹಿರನೇ. ಅಂಡ್ ಇಷ್ಟು ದಿವಸ ಡಿಫಾರ್ಮೇಶನ್ ಮೇಲೆ ಸ್ಟ್ರಿಕ್ಟ್ ಇರಲಿಲ್ಲ. ಸ್ಪೆಷಲಿ ಈಗ ಏನಾಗುತ್ತೆ ಅಂತಂದ್ರೆ ಎಲ್ಲೆಲ್ಲಿ ಡಿಫಾರ್ಮೇಶನ್ ಕೇಸ್ ಅಲ್ಲಿ ಅಕ್ವಿಟ್ ಆಗಿದ್ರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ, ಟ್ರಯಲ್ ಕೋರ್ಟ್ ಅಲ್ಲಿ, ಆಲ್ಮೋಸ್ಟ್ ಹೈಕೋರ್ಟ್ ಎಲ್ಲಾನು ರಿವರ್ಸ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸ್ ಕಂಟ್ರೋಲ್ ಮಾಡಲೇಬೇಕು, ಪಬ್ಲಿಕ್ ಪ್ಲೀಸ್ ಅಂಡ್ ಟ್ರಾಂಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರಿಗೂ ಶಿಕ್ಷೆ ಆಗಕತ್ತೈತಿ. ಎಲ್ಲರಿಗೂ 6 ತಿಂಗಳು 1 ವರ್ಷ ಅಂಡ್ ಕಾಂಪೆನ್ಸೇಷನ್ ಮಾತ್ರ ಎಲ್ಲಾನು ಕ್ರೋರ್ಸ್ ಮ್ಯಾಗೆ ಕೊಡ್ಸಾಕತ್ತಾರ. ಸ್ಪೆಷಲಿ ನ್ಯೂಸ್ ಚಾನೆಲ್ಸ್ ಇಂದ ಆಸ್ ವೆಲ್ ಆಸ್ ದ ಪರ್ಸನ್ ಇನ್ಸ್ಟಾಗ್ರಾಮ್ ಚಾನಲ್. ನಾನು ನಿಮ್ಗೆ ಹೇಳೋದೇ ಬೇಡ, ನಿಮ್ ಮುಂದಿಗೆ ಆಲ್ರೆಡಿ ಧರ್ಮಸ್ಥಳ ಕೇಸ್ ಪೆಂಡಿಂಗ್. ಸ್ಟಾರ್ಟಿಂಗ್ ಇನಿಷಿಯಲಿ ಎಲ್ಲರಿಗೂ ಏನ್ ಕ್ವಶನ್ ಸ್ಟಾರ್ಟ್ ಆಯ್ತು, ವೆದರ್ ಇದು ನಿಜಾನ ಸುಳ್ಳ ಅಂತ ಹೇಳಿ. ಹಂಗಾಗಿ ಇದಕ್ಕೆ ಸುಪ್ರೀಂ ಕೋರ್ಟ್ ಮಟ್ಟ ಹೋದ್ರು ಒಪಿನಿಯನ್ ಏನಂತ ತೋರಿಸಿದ್ರು, ಜನರ ಮನೆ ಕ್ಲಾರಿಟಿ ಇರ್ಲಿ, ನ್ಯೂಸ್ ನವ್ರನ್ನ ಗ್ಯಾಗ್ ಮಾಡಬೇಡ್ರಿ, ನ್ಯೂಸ್ ಚಾನಲ್ಸ್ ಫ್ರೀಡಮ್ ಕೊಡ್ರಿ ಅಂತ ಹೇಳಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಎನ್ಕ್ವೈರಿ ಯಾವಾಗ ಸುಳ್ಳು ಅಂತ ಗೊತ್ತಾಯ್ತು, ಅವ್ರು ಯಾವುದೇ ಪ್ರೂಫ್ಸ್ ಬರಲಿಲ್ಲ, ಆವಾಗ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್ ಇನ್ಸ್ಟಾಗ್ರಾಮ್ ಚಾನೆಲ್ ಮೇಲೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಚಾನೆಲ್ ಮೇಲೆ ಆಗಿರ್ಬೋದು. ನಮ್ಮ ಹೋರಾಟ ನ್ಯೂಸ್ ಚಾನೆಲ್ ಅಗೇನ್ಸ್ಟ್ ಅಲ್ಲ, ನಮ್ಮ ಹೋರಾಟ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಫೇಕ್ ಅಕೌಂಟ್ ಯಾರು ಕ್ರಿಯೇಟ್ ಮಾಡಿ ಸೆನ್ಸೇಷನಲ್ ಅವರ ವಲ್ಗರ್ ವಿಡಿಯೋ, ಸ್ಪೆಷಲಿ ವಲ್ಗರ್ ವಿಡಿಯೋಸ್ ನ ಸೆನ್ಸೇಷನಲ್ ಆಗಿ ಯಾರು ಕ್ರಿಯೇಟ್ ಮಾಡಕಂತೀವಿ ಅವ್ರ ಅಗೇನ್ಸ್ಟ್ ನಮ್ಮ ಹೋರಾಟ. ಅದರ್ವೈಸ್ ಎಲ್ಲಾ ನ್ಯೂಸ್ ಚಾನೆಲ್ಸ್ ಒಂದೇನಂತಂದ್ರೆ ನಿಮ್ಮ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಚಾನೆಲ್ ನಲ್ಲಿ ದುರುಪಯೋಗ ಪಡಿಸ್ಕೊಳ್ಳುವಾಗ ಅವರಷ್ಟೇ ನೀವು ಲಯಬಲ್ ಆಗ್ತೀರಿ. ಸೊ ಅದು ಒಂದು ಹುಷಾರಲ್ಲಿ ಇರ್ಲಿ ಅಂತ ಹೇಳ್ತೀನಿ. ಸ್ಪೆಷಲಿ ಸ್ಟೇ ಆರ್ಡರ್ ಕ್ಲಿಯರ್ ಆಗಿ ಹೇಳ್ತೈತಿ, ವಿಡಿಯೋಗಳನ್ನ ಎಲ್ಲೂ ವೈರಲ್ ಮಾಡಂಗಿಲ್ಲ ಅಂತ ಹೇಳಿ. ಇದ್ರೂನು ವಿಡಿಯೋ ವೈರಲ್ ಮಾಡಾರ ಅಂತಂದ್ರೆ ಒಂದು ಅವ್ರಿಗೆ ಕೋರ್ಟ್ ಬಗ್ಗೆ ಹೆದರಿಕೆ ಇಲ್ಲ, ಏನ್ ಪೊಲೀಸ್ ಸಿಸ್ಟಮ್ ಬಗ್ಗೆ ಹೆದರಿಕೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಯಾಕೆ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಕಂತಾರ ಅದನ್ನ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ಬಿಕಾಸ್ ಈಗ ನೋಡ್ರಿ, ನಿಮ್ಮ ಲಾ ನಿಮಗೆ ಅಬ್ಸಲ್ಯೂಟ್ಲಿ ಗ್ಯಾರಂಟಿ ಕೊಡ್ತೈತಿ, ಫ್ರೀಡಮ್ ಕೊಡ್ತೈತಿ ಅಂದ್ರೆ ಅಟ್ ದ ಸೇಮ್ ಟೈಮ್ ಅಬ್ಸಲ್ಯೂಟ್ ರಿಸ್ಟ್ರಿಕ್ಷನ್ಸ್ ಹಾಕ್ತೈತಿ. ಸೊಸೈಟಿ ಒಳಗೆ ಪೂರಾದಂಗೆ ಇದು ಎಂಟೈರ್ ಕಂಟ್ರಿ ಇಸ್ ಬರ್ನಿಂಗ್ ಬಿಕಾಸ್ ಆಫ್ ಒನ್ ಹೋಲಿ ಟೆಂಪಲ್ ಇಶ್ಯೂ. ನೀವೇ ನೋಡಕತ್ತಿ ದೇಶನೇ ಹತ್ತಿ ಉರಿ ಆಗತೈತಿ. ಇನ್ಫ್ಯಾಕ್ಟ್ ನಮ್ಗೆ ಇದು ಎಷ್ಟು ಅವಮರ್ಯಾದೆ ಅಂತಂದ್ರೆ ಬೇರೆ ಕಂಟ್ರಿ ಅವರು ನಮ್ಮ ದೇವಸ್ಥಾನಗಳ ಬಗ್ಗೆ, ನಮ್ಮ ಕ್ಷೇತ್ರಗಳ ಬಗ್ಗೆ ಪೋಸ್ಟ್ ಮಾಡಕಂತ, ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್ ಅಂತ. ಸೊ ನ್ಯೂಸ್ ಕೊಡಕತ್ತೀರಿ ಅಂದ್ಮೇಲೆ ಪ್ರಾಪರ್ ಇನ್ಫಾರ್ಮೇಶನ್ ಇದ್ದಾಗ ಅಕ್ಯುರೇಟ್ ನ್ಯೂಸ್ ಕೊಡ್ರಿ. ಇಫ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್ ಆಗಂಗಿಲ್ಲ ಅಂತಂತಂದ್ರೆ ಪೊಲೈಟ್ ವರ್ಡ್ಸ್ ವಿತ್ ಫಾರ್ಮಲ್ ವರ್ಡ್ಸ್ ನೀವು ಇನ್ಫಾರ್ಮೇಶನ್ ನ ರೀಚ್ ಮಾಡಬೇಕು. ಕ್ವಶನ್ ಮಾರ್ಕ್ ಹಾಕಿದ್ರು ಇಟ್ ಶುಡ್ ಬಿ ನ ಫಾರ್ಮಲ್ ವರ್ಡ್. ಇದೆಲ್ಲ ಈ ತರ ವಲ್ಗರ್ ವರ್ಡ್ ಯೂಸ್ ಮಾಡೋದು ಇದು ಮಾಧ್ಯಮದವರ ಪದ್ಧತಿನೇ ಅಲ್ಲ. ನಾನು ಅದಕ್ಕೆ ಹೇಳಿದೆ, ನಮ್ಮ ಹೋರಾಟ ಮಾಧ್ಯಮದ ನ್ಯೂಸ್ ಚಾನೆಲ್ ಅಗೇನ್ಸ್ಟ್ ಅಲ್ಲ. ಈ ತರ ಯಾರು ಮಾಧ್ಯಮದ ಮುಖವಾಡ ಹಾಕೊಂಡು ಬೈ ಬಿಯರಿಂಗ್ ನ್ಯೂಸ್ ಚಾನೆಲ್ ಫೇಸ್ ಸೋಷಿಯಲ್ ಮೀಡಿಯಾ ಇಂದ ಡಾರ್ಕ್ ವೆಬ್ಸೈಟ್ ಆಪರೇಟ್ ಮಾಡಿ ಯಾರು ಮೀಡಿಯಾದು ಅಪಮರ್ಯಾದೆ ಮಾಡಕಂತಾರಲ್ಲ, ಅದು ನಮ್ಗಿನ ಜಾಸ್ತಿ ನಿಮಗೆ ಲಾಸ್. ಬಿಕಾಸ್ ಏನಂತಂದ್ರೆ ನಾವ್ ಇರ್ತೀವಿ, ನಮ್ ಜೊತೆ ನೀವು ಇರ್ಬೇಕು. ಸರ್ಕಾರ ಒಂದೇ ಕೆಲಸ ಮಾಡಿದ್ರೆ ಆಗಂಗಿಲ್ಲ ಅಲ್ಲ. ಸರ್ಕಾರ ಜನರ ಸಹಕಾರ ಎರಡೂ ಬೇಕು. ಹಂಗೆ ನಾವು ಒಬ್ಬರೇ ಸೆನ್ಸೇಷನ್ ಮಾಡೋದ್ರಿಂದ
ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗೋದಿಲ್ಲ. ಇದೆಲ್ಲ ಒಂದಲ್ಲ ಒಂದ್ ರೀತಿ ಹೆಂಗಾಗತೈತಿ ಅಂದ್ರೆ ಮೀಡಿಯಾ ಫೇಸ್ ಅಂದ್ರೆ ನ್ಯೂಸ್ ಚಾನಲ್ ಅನ್ನೋ ಒಂದು ಮುಖವಾಡ ಹಾಕೊಂಡು ಡಾರ್ಕ್ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡ್ತಿರುವಂತ ಇಶ್ಯೂ ಇದು ಮುಂದೊಂದ್ ದಿನ ಐ ಆಮ್ ನಾಟ್ ಸರ್ಪ್ರೈಸ್, ಇದು ಮುಂದೊಂದ್ ದಿನ ಟೆರರಿಸಮ್ ನಾಗ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಇಷ್ಟು ನಮ್ಮ ಕಂಟ್ರಿ ಒಳಗೆ ನಮ್ಮ ದೇಶದೊಳಗೆ ಸೋಷಿಯಲ್ ಮೀಡಿಯಾಸಿಗೆ ಲೀನಿಯನ್ಸಿ ಕೊಟ್ಟಾರ ಅಂತಂದ್ರೆ ಈವನ್ ಇನ್ಕ್ಲೂಡಿಂಗ್ ಏನಂತಂದ್ರೆ ಕಾನ್ಫಿಡೆನ್ಶಿಯಲ್ ಥಿಂಗ್ಸ್ ನಾನು ನೋಡಿ ಡಿಫೆನ್ಸ್ ಬಗ್ಗೆನೂ ವಿಡಿಯೋಸ್ ವೈರಲ್ ಆಗ್ತವೆ, ಇನ್ಕ್ಲೂಡಿಂಗ್ ಈಗ ಮೊನ್ನೆ ವಾರ್ ಆಯ್ತು, ಪಾಕಿಸ್ತಾನ ಇಂಡಿಯಾ ವಾರ್ ಆದಾಗ, ಆಪರೇಷನ್ ಸಿಂಧೂರ್ ಆದಾಗ ದೇರ್ ವಾಸ್ ಸಮ್ ಕಾನ್ಫಿಡೆನ್ಶಿಯಲ್ ನ್ಯೂಸ್, ಅದನ್ನು ಲೀಕ್ ಮಾಡ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್, ನ್ಯೂಸ್ ಚಾನೆಲ್ಸ್ ಇನ್ಫಾರ್ಮೇಶನ್ ಕೊಡಾಕಿದ್ರು ಬಟ್ ಒಳಗಿನ ಕಾನ್ಫಿಡೆನ್ಶಿಯಲ್ ನ ರಿವೀಲ್ ಮಾಡಕ್ಕಲ್ಲ. ಸೊ ನಾ ಏನ್ ಹೇಳೋದಂದ್ರೆ ದರ್ ಇಸ್ ಅ ರೀಸನಬಲ್ ರಿಸ್ಟ್ರಿಕ್ಷನ್ಸ್. ನಮ್ಮ ಹೋರಾಟ ಯಾರು ಮಿಸ್ಯೂಸ್ ಮಾಡ್ಕೊಳಕತ್ತಾರ, ಡಿಸ್ಅಡ್ವಾಂಟೇಜ್ ತಗೊಳಕತ್ತಾರ, ಸೊಸೈಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬರತೈತಿ ಅಂಡ್ ಕಾನ್ಸ್ಪಿರಸಿ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 5 ವರ್ಷದಿಂದ ಅಪ್ಲೋಡ್ ಆಗಿದ್ದ ವಿಡಿಯೋನ ಈಗ ಯೂಸ್ ಮಾಡ್ತಾರಂದ್ರೆ ದರ್ ಶುಡ್ ಬಿ ಸಮ್ ಮೋಟಿವ್ ಅಲ್ಲ, ಏನಾದ್ರು ಒಂದು ರಾಂಗ್ ಇಂಟೆನ್ಷನ್ ಇರ್ಬೇಕು, ಅದರ್ವೈಸ್ ಯಾಕೆ ಸುಮ್ಮನೆ ಹಾಕ್ತಾರ. ಸೊ ಅದಕ್ಕೆ ಹಂಗಾದಾಗ ಬಿ ಅವೇರ್ ಆಫ್ ಇಟ್. ನಿಮ್ ವರ್ಡ್ಸ್, ನಿಮ್ದು ಲೈನ್ಸ್, ನೀವ್ ಏನ್ ಹೇಳ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಅದಕ್ಕೆ ಫೋಕಸ್ ಟಿವಿ ಮೇಲೆ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೊಳ್ಳೇಬೇಕಂತ ಹೇಳಿದ್ವಿ. ಯಾಕಂತಂದ್ರೆ ಕ್ಲಿಯರ್ ಆಗಿ ಕಾಣಕತ್ತಿ ಓನರೇ MDನೇ ಬೇರೆ, ಪೋಸ್ಟ್ ಮಾಡೋರೇ ಬೇರೆ, ವಾಪಸ್ IP ಅಡ್ರೆಸ್ ಇರೋದೇ ಬೇರೆ. ಇನ್ಫ್ಯಾಕ್ಟ್ ನಾವು ಅವರಿಗೆ ಲೀಗಲ್ ನೋಟಿಸ್ ಕಳಿಸಿದ್ವಿ ಡಿಫಾಮೇಷನ್ ಕೇಸಿಗೆ. ಅವರು ವೆಬ್ಸೈಟ್, ನಾವು ಲೀಗಲ್ ನೋಟಿಸ್, ಅವರು ವೆಬ್ಸೈಟ್ ಒಳಗಡೆ ಒಂದು ಅಡ್ರೆಸ್ ಹಾಕ್ತಾರೆ. ಇಟ್ಸ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಫೋಕಸ್ ಕನ್ನಡ ನ್ಯೂಸ್ ಚಾನಲ್. ಇಂಟ್ರೆಸ್ಟಿಂಗ್ಲಿ ನಾವು ಅಡ್ರೆಸ್ಗೆ ನೋಟಿಸ್ ಕಳಿಸಿದ್ರೆ ಆ ಪರ್ಸನ್ ಅಲ್ಲಿ ಇಲ್ಲೇ ಇಲ್ಲ, ಆ ನ್ಯೂಸ್ ಚಾನಲೇ ಇಲ್ಲ ಅಲ್ಲಿ. ಸೊ ಹೂ ಇಸ್ ಆಪರೇಟಿಂಗ್ ದಿಸ್? ವೆದರ್ ಸಿಟಿಸನ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಇಸ್ ಆಪರೇಟಿಂಗ್ ದಿಸ್? ನಾನು ಅದನ್ನ ಕೇಳ್ತೀನಿ. ನಾಟ್ ಅಬೌಟ್ ಪೊಲಿಟಿಕಲ್ ರೈವಲ್ರೀಸ್ ಬಿಡ್ರಿ, ವೆದರ್ ಇಂಡಿಯನ್ಸೇ ಆಪರೇಟ್ ಮಾಡಕಂತಾರ ಇವ್ ಚಾನಲ್ ನ. ನಾವು ಅದಾದ್ಮೇಲೆ ವಾಪಸ್ ಇನ್ನೊಂದ್ಸರ್ತಿ ಕ್ರಾಸ್ ವೆರಿಫೈ ಮಾಡಿದ್ವಿ, ಎಲ್ಲೂ ಇನ್ನೂ ಬಟ್ ಅವ್ರ ಅಡ್ರೆಸ್ ಸಿಕ್ಕಿರ್ಲಿಲ್ಲ. ರೀಸೆಂಟ್ ಆಗಿ ಬೆಂಗಳೂರಿನಾಗ ಎಲ್ಲಾ ನ್ಯೂಸ್ ಚಾನೆಲ್ಸ್ ಕಡೆಯಿಂದ ಸೋರ್ಸ್ ತಗೊಂಡು ಸರ್ಕಾರ ಅಭಿಮಾನಿ ಬಳಗಗಳು ಎಲ್ಲಾ ಕಡೆ ಅಡ್ಡಾಡಿ ಆ ನ್ಯೂಸ್ ಚಾನೆಲ್ ಅವ್ರನ್ನ ಹಿಡ್ಕೊಂಡು ಬಂದ್ರು. ಅಂದ್ರೆ ಅವ್ರ ಅಡ್ರೆಸ್ ಹುಡ್ಕೊಂಡ್ ಬಂದಾರ. ಇಟ್ ವಾಸ್ ಲೈಕ್ ಪಾನ್ ಬಟ್ಟೆ ಅಂಗಡಿ ಟೈಪ್ ನ್ಯೂಸ್ ಚಾನೆಲ್ ನಡೆಸ್ತಾರ. ದಿಸ್ ಈಸ್ ದ ರೆಸ್ಪೆಕ್ಟ್ ಇನ್ ಕೇಸ್ ಮೀಡಿಯಾ ಗೆಟಿಂಗ್ ಇನ್ ದ ಫ್ಯೂಚರ್. ಹಾಗಾದ್ರೆ ನಿಮ್ ಸ್ಟ್ರಗಲ್ ಎಲ್ಲ ಏನ್ ಸರ್? ನೀವು ಅಲ್ಲಿಂದ ಬಂದು ಇಲ್ಲಿ ಶೂಟ್ ಮಾಡಿ ನ್ಯೂಸ್ ಎಡಿಟ್ ಮಾಡಿ ವಾಪಸ್ ನಿಮ್ ಮೇನ್ ಬ್ರಾಂಚ್ ಕಳಿಸಿ ನ್ಯೂಸ್ ಹಾಕಿಸ್ತೀವಿ ಅಂದ್ರೆ ನಿಮ್ ಸ್ಟ್ರಗಲ್ ಬೆಲೆ ಇಲ್ವಾ? ಅಥವಾ ರ್ಯಾಂಡಮ್ ಆಗಿ ಇಲ್ಲಿ ಫೋನ್ ಇಟ್ಕೊಂಡು ಜಸ್ಟ್ ಜೂಮ್ ಮಾಡಿ ಎಸ್ ಒಂದ್ ವಿಡಿಯೋ ಮಾಡಿದೆ, ರೀಲ್ ಮಾಡಿದೆ, ಅದನ್ನ ಪೋಸ್ಟ್ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ವಾಟ್ ಇಟ್ ಈಸ್. ಅದು ಜಾಸ್ತಿ ನಮಗ್ ಲಾಸ್ ಆಗೋಕೆ ನನಗೆ ಏನ್ ಅನ್ಸಿದೆ ಅಂತಂದ್ರೆ ಮೀಡಿಯಾದವ್ರಿಗೆ ಯಾರು ಲೈಸೆನ್ಸ್ಡ್, ಅಥರೈಸ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್ ನ್ಯೂಸ್ ನ ಯಾರು ಸರ್ಕ್ಯುಲೇಟ್ ಮಾಡ್ತಿರಲ್ಲ, ಇದು ಆಕ್ಚುಲಿ ನಿಮಗೆ ಲಾಸ್. ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಆಕ್ಚುಲಿ. ಇಟ್ಸ್ ಕೈಂಡ್ ಆಫ್ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್. ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಹಿಂಗೆ ಬಂದ್ರೆ ಕಂಟಿನ್ಯೂ ಆಗ್ತದೆ. ಫೈನಲ್ ಸ್ಟೇಜ್ ಆಸ್ ಯೂಶುವಲ್ ನಾನು ಹೇಳ್ದಂಗೆ ಇಟ್ ವಿಲ್ ಆಲ್ಸೋ ಸಪೋರ್ಟ್ ದಿ ಟೆರರಿಸಮ್ ಟು. ಅದು ಮಾತ್ರ ವಿ ಕ್ಯಾನ್ ಗ್ಯಾರಂಟಿ. ಬಿಕಾಸ್ ಇಫ್ ನೋಬಡಿ ಇಸ್ ಹ್ಯಾಂಡಲಿಂಗ್ ಸೋಷಿಯಲ್ ಮೀಡಿಯಾಸ್ ಅಲ್ಲ, ಬಿಕಾಸ್ ಸೈಬರ್ ಕ್ರೈಮ್ ಅಲ್ಲಿ ಆಲ್ರೆಡಿ ನೋಡ್ತೀವಿ ನಾವು, ದುಡ್ಡು ಲಪ್ಟಾಯಿಸಿ ಎಷ್ಟೋ ಫ್ರಾಡ್ ಕೇಸಸ್ ಆಗ್ಯಾವ. ಅದ್ರಲ್ಲಿ ಎಷ್ಟು ಜನನ ಪೊಲೀಸರು ಹಿಡಿಯಕ್ ಆಗತ್ತಂತೆ. ಯಾಕಂತಂದ್ರೆ ಆಪರೇಟ್ ಮಾಡೋರೇ ಬೇರೆ, ಸಿಮ್ ಇರೋ ಹೆಸರೇ ಬೇರೆ, EMIನೇ ಬೇರೆ, IP ಅಡ್ರೆಸ್ಸೇ ಬೇರೆ, ಲಾಸ್ಟಿಗೆ ಅವ್ರು ಇನ್ನೊಬ್ರು ಯಾವ್ದೋ ಅಡ್ರೆಸ್ ಮೇಲೆ ಅಕೌಂಟ್ ಮೇಲೆ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಆಪರೇಟ್ ಆಗುತ್ತಂತ. ಸೊ ಅವ್ರನ್ನ ಯಾರು ಟ್ರೇಸ್ ಮಾಡಕ್ ಆಗಲ್ಲ. ಅದಕ್ಕೆ ಏನಂತಂದ್ರೆ ಮೇನ್. ಆಮೇಲೆ ಇನ್ನೊಬ್ರು ಯಾರಂದ್ರೆ ನೀವು ಸದಾನಂದ ಮಾಮನೆ ಅನ್ನೋರು, ನನಗೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು ಇವ್ರ ಹೆಸರು ಮರ್ತಿದ್ದೆ. ಅಂದ್ರೆ ನಾನು ಒಂದೆರಡು 3 ನ್ಯೂಸ್ ನೋಡಿದೀನಿ. ಅದು ನ್ಯೂಸ್ ನೋಡ್ರಿ, ನೀವೆಲ್ಲ ಸುಮ್ಮನೆ ಇಲ್ಲಿ ಬಂದಿಲ್ಲ, ನೀವೆಲ್ಲ ಒಂದು ಟ್ರೈನಿಂಗ್ ತಗೊಂಡ್ ಬಂದಿರಿ, ನಿಮಗೆ ಟ್ರೈನಿಂಗ್ ಆಗೈತಿ, ನಿಮಗೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದ್ರ ಬಗ್ಗೆ. ನಾನು ಇಲ್ಲಿ ಹಂಗೆ ಬಂದಿಲ್ಲ, ನನಗೂ ಲಾದಾಗ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಹೇಳಿ ಕಳ್ಸಾರ, ನೀವು ಹಂಗೆ ಹೇಳಿ ಕಳ್ಸಾರಲ್ಲ. ಅಂಡ್ ದಿಸ್ ಪರ್ಸನ್ ಪ್ಲೀಸ್ ಒಂದ್ 2-3 ವಿಡಿಯೋಗಳನ್ನ ನೋಡ್ರಿ. ನೀವು ಈ ಪ್ರೆಸ್ ವಿಡಿಯೋ ಹಾಕ್ತೀರಿ ಅಂತಂದ್ರೆ ಅವ್ರ ವಿಡಿಯೋಗಳನ್ನು ಶೇರ್ ಮಾಡ್ರಿ. ಕೈಲಿ ಸಿ ಏನಂತಂದ್ರೆ ಒಂದು ಫಾರ್ಮಲ್ ಎಥಿಕ್ಸ್ ಇರುತ್ತೆ ಸರ್ ಜರ್ನಲಿಸಮ್. ನಾವು ಅಡ್ವೊಕೇಸಿ ಒಳಗೆ ಏನ್ ಎಥಿಕ್ಸ್ ಯೂಸ್ ಮಾಡ್ತೀವಿ, ಡಾಕ್ಟರ್ಸ್ ಏನ್ ಎಥಿಕ್ಸ್ ಯೂಸ್ ಮಾಡ್ತಾರೆ, ನಮ್ಕಿನ ಅಷ್ಟೇ ಇಂಪಾರ್ಟೆಂಟ್ ಜರ್ನಲಿಸ್ಟ್ ಎಥಿಕ್ಸ್ ಇರುತ್ತೆ. ಅವ್ರು ಅದನ್ನ ಫಾಲೋ ಮಾಡ್ತಾರ. ಬಟ್ ಸಮ್ ಆಫ್ ದೀಸ್ ಪೀಪಲ್ ಸೀರಿಯಸ್ಲಿ ಇವ್ರಂದ್ರು ನಾನು ಇವತ್ತು ನೋಡಿದೆ ಯೂಟ್ಯೂಬ್ ಒಳಗೆ ಇವ್ರದ್ದು ಫೋನ್ ಪೇ, GPay, QR ಕೋಡ್, ಇವ್ರದ್ದು ನ್ಯೂಸ್ ವಿಡಿಯೋಸ್ ಮೇಲೆ. ಅಂಡ್ ಐ ನೋ ನಾನು ಆಕ್ಚುಲಿ ಮೇ ಬಿ ಹಿಂಗ್ ಸ್ಟೇಟ್ಮೆಂಟ್ ಮಾಡಬಾರ್ದು ಅನ್ಸುತ್ತೆ.
ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ತಗೊಂಡಾಗ. ಬಟ್ ಹಿ ಇಸ್ ನಾಟ್ ರಿಜಿಸ್ಟರ್ಡ್ ಅಂಡ್ ಐ ಆಮ್ ಅ ಪ್ರೊಫೆಷನಲ್, ವಿ ಕ್ಯಾನ್ ಮೇಕ್ ಸ್ಟೇಟ್ಮೆಂಟ್ಸ್. ಬಟ್ ಅವರಿಗೆ ನಮಗೆ ಭಾಳ ಡಿಫರೆನ್ಸ್ ಇರ್ತೈತಿ. ಸೊ ಅದಕ್ಕೆ ಹೇಳಕತ್ತೀನಿ, ಯಾಕಂತಂದ್ರೆ ಕಾನೂನು ದೇವತೆ ಕಟ್ಟಿರೋ ಕಪ್ಪು ಬಟ್ಟೆನ ಆಲ್ರೆಡಿ ತೆಗೆದಾಗೈತಿ. ಸೊ ಕಾನೂನು ದೇವತೆ ಎಲ್ಲರೂ ಕಣ್ ತೆಗೆದು ನೋಡಕಂತಾಳ. ಮಿಸ್ಯೂಸ್ ಮಾಡೋಕಿನ ಮುಂಚೆ ಬಹಳ ಹುಷಾರಾಗಿ ಮೂವ್ ಆಗ್ರಿ. ಯಾಕಂತಂದ್ರೆ ಎಲ್ಲಾ ಕೋರ್ಟ್ಸು ಸ್ಟ್ರಿಕ್ಟ್ ಆಗ. ಬಿಕಾಸ್ ಮೇನ್ ಅಂತಂದ್ರೆ ಲಾಸ್ಟ್ ಒಂದು 4-5 ವರ್ಷದೊಳಗ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗಿರೋದು ಅಂಡ್ ಪಬ್ಲಿಕ್ ಟ್ರಾಂಕ್ವಾಲಿಟಿ ಇಲ್ಲ, ಪೀಸ್ ಇಲ್ಲ, ಸೌಹಾರ್ದತೆ ಅಂತೂ ಇಲ್ವೇ ಇಲ್ಲ. ಎಲ್ಲಿ ನೋಡಿದ್ರು ಕರ್ಫ್ಯೂಸ್, ಎಲ್ಲಿ ನೋಡಿದ್ರು ಒಬ್ಬರ ಬಗ್ಗೆ ಒಬ್ರು ಡಿಫಾರ್ಮ್ ಮಾಡೋ ವಿಡಿಯೋಸ್, ಇವೆಲ್ಲ ಸ್ಟಾಪ್ ಆಗ್ಬೇಕು ಸರ್. ಸೊಸೈಟಿ ಒಳಗೆ ಪಾಸಿಟಿವ್ನೆಸ್ ಬರಬೇಕು ಅಂತಂದ್ರೆ ಫಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ತೆಗಿಬೇಕು. ಐ ಡೋಂಟ್ ನೋ, ಈಗಿನ ಜನರೇಷನ್ ಹಂಗೆ ಐತಿ. ಬರೋ ನ್ಯೂಸು, ಮೂವೀಸು ಏನ್ ಸೆನ್ಸೇಷನಲ್ ಥಿಂಗ್ಸ್ ಅದಾವ. ಫ್ಯೂಚರ್ ಹಿಂಗ್ ಮಾಡಬೇಡ್ರಿ ಅಂತ ತೋರಿಸ್ತಾವೆ ಹೊರತು ನ್ಯೂಸ್ ಚಾನೆಲ್ಸ್ ಯಾವ ನ್ಯೂಸ್ ಚಾನೆಲ್ ಇಂಟೆನ್ಷನ್ ಮಾಡ್ರಿ ಅಂತ ಇಲ್ಲ. ಬಟ್ ಅದನ್ನ ಜನ ಉಲ್ಟಾ ತಿಳ್ಕೊಳಕತ್ತಾರ. ಸೊ ಅದಕ್ಕೆ ಏನಂತಂದ್ರೆ ನೀವ್ ಹೇಳೋ ವರ್ಡ್ಸ್, ನೀವೇನ್ ಸ್ಟೇಟ್ಮೆಂಟ್ಸ್ ಮಾಡ್ತೀರಿ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್. ಪ್ಲೀಸ್ ನಾನೇನ್ ಹೇಳೋದು ಅಂತಂದ್ರೆ ನಿಮ್ ವರ್ಡ್ಸ್ ಮೇಲೆ, ನಿಮ್ ಸ್ಟೇಟ್ಮೆಂಟ್ಸ್ ಮೇಲೆ ನಿಗಾ ಇಟ್ಕೊಳ್ಳಿ. ಯಾಕಂತಂದ್ರೆ ಬೀಂಗ್ ಆನ್ ಅಡ್ವೊಕೇಟ್ ನಾನು ಹೋಗಿ ಕೋರ್ಟ್ ಮುಂದೆ ಏನೋ ಸ್ಟೇಟ್ಮೆಂಟ್ ಮಾಡಕ್ ಆಗಂಗಿಲ್ಲ. ವಿ ಹ್ಯಾವ್ ಅ ರಿಸ್ಟ್ರಿಕ್ಷನ್ಸ್, ನಮ್ಗೊಂದು ಎಥಿಕ್ಸ್ ಇರ್ತೈತಿ. ವಿ ಹ್ಯಾವ್ ಅ ಲೈನ್ಸ್, ಯಾವ ವರ್ಡ್ ಯೂಸ್ ಮಾಡಬೇಕು, ಯಾವ್ದು ಮಾಡ್ಲೇಬಾರ್ದು. ಇನ್ ಫ್ಯೂಚರ್ ಜರ್ನಲಿಸಮ್ಗೂ ಆ ರಿಸ್ಟ್ರಿಕ್ಷನ್ಸ್ ಬರೋಕಿನ ಮುಂಚೆ ಬೆಟರ್ ನೀವೇ ಅವೇರ್ ಆಗೋದು ಬೆಟರ್ ಅಂತ ಹೇಳಕತ್ತೀನಿ. ಯಾಕಂತಂದ್ರೆ ಆ ರೀತಿ ರಿಸ್ಟ್ರಿಕ್ಷನ್ಸ್ ಬಂದ್ರೆ I don't think so 50% of the news channels will survive, because ನಾನು already have the statistics ಬೇಕಂದ್ರೆ ಕೊಡ್ತೀನಿ. ನಮ್ಮ ಕರ್ನಾಟಕ ಒಳಗ only 30% of news channels are registered, licensed. ಅದರ್ ಯಾವುದು ಲೈಸೆನ್ಸ್ಡ್ ಇಲ್ಲ, ಯಾವುದು ರಿಜಿಸ್ಟರ್ಡ್ ಇಲ್ಲ. ಸೊ ಹಿಂಗಿದ್ದಾಗ ನೀವು ಒಂಥರ ಹೆಂಗಂತಂದ್ರೆ ಅಕ್ರಮ್ ಸಕ್ರಮ್ ಲ್ಯಾಂಡ್ ಒಳಗೆ ಮನೆ ಕಟ್ಟಿದಂತ. ಮನೆ ಉಳಿಸ್ಕೋಬೇಕು, ನಿಮ್ ಚಾನೆಲ್ ಉಳಿಸ್ಕೋಬೇಕು ಅಂತಂದ್ರೆ ಗಟ್ಟಿಯಾಗಿ ನಿಂತ್ಕೊರಿ. ಏನಾದ್ರೂ ಫೇಸ್ ಮಾಡ್ತೀವಿ ಅಂತ ಮಾಡ್ರಿ, ನಾವ್ ಹೇಳಂಗಿಲ್ಲ. ಯಾಕಂದ್ರೆ ನಾವು ಲೀಗಲ್ ಆಕ್ಷನ್ ತಗೊಳ್ಳೋದಂದ್ರೂ ಫೈನಲ್ ಆಗೈತಿ. ದೇ ಆರ್ ಆಲ್ರೆಡಿ ಇನ್ ಟು ಪ್ರೊಸೆಸ್, ಪೆಂಡಿಂಗ್ನು ಅದಾವ, ಆಲ್ರೆಡಿ ನೋಟಿಸ್ನು ಹೋಗೈತಿ, ಜಸ್ಟ್ ಫೈಲಿಂಗ್ ಆಫ್ ಕೇಸ್ ಇಸ್ ಪೆಂಡಿಂಗ್. ಆ ನೋಟಿಸ್ ಕೊಟ್ಟ ಮೇಲೂ ಅಗೇನ್ ಸೇಮ್ ಥಿಂಗ್ಸ್ ಆರ್ ರಿಪೀಟಿಂಗ್. ಅದಾಗಬಾರ್ದು ಅಂತ ಪ್ರೆಸ್ ಮೀಟ್ ಕರೆದಿದ್ದ. ಅದರ್ವೈಸ್ ಜನರಿಗೆ ಗೊತ್ತಾಗಬೇಕು ಏನ್ ಸ್ಟ್ರಿಕ್ಟ್ ಆಗೈತಿ, ಏನ್ ಆಗಿಲ್ಲ ಅಂತೇಳಿ. ಇಲ್ಲ ಅಂತಂದ್ರೆ ಹಿಂಗೆ ಮಾಡ್ಕೊಂತ ಹೋದ್ರ ನಿಮ್ ನೆಕ್ಸ್ಟ್ ಜನರೇಷನ್ಗೆ, ನಿಮ್ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅದೇನಂದರೆ ಮಾರಲ್ ಎಥಿಕ್ಸ್, ಮಾರಲ್ ವ್ಯಾಲ್ಯೂಸ್ ಅಂಡ್ ಸ್ಪೆಷಲಿ ಇಂಪಾರ್ಟೆನ್ಸ್ ಆಫ್ ನ್ಯೂಸ್ ಚಾನಲ್ ಎಂದು ಗೊತ್ತಾಗುತ್ತೆ. ಇದನ್ನ ಬಿಟ್ಟು ನಿಮಗೆ ಏನಾದ್ರು ಕಾನೂನು ಪ್ರಕಾರ ಕ್ವಶನ್ಸ್ ಇದ್ರೆ ಲೀಗಲಿ ಏನೇನ್ ಮಾಡ್ಬೋದು ಅಂತ ನೀವು ಕೇಳ್ಬೋದು, ಐ ಕ್ಯಾನ್ ಆನ್ಸರ್. ಇತ್ತೀಚಿನ ದಿವಸದಲ್ಲಿ ಏನಾಗಿದೆ, ಅದಕ್ಕಿನ ವಿಷಯ ಹಾಕಿ ಅಂದ್ರ ಪ್ರತಿನಿತ್ಯ ಅವ್ರ ಪೋಸ್ಟ್ಗಳು ನೋಡ್ರಿ ಅಂದ್ರ ಜಾರಕಿಹೊಳಿ ಕುಟುಂಬದ ವಿರುದ್ಧನೇ ಇರ್ತೈತೆ. ಯಾರೊಬ್ರು ಸೋದರರು ಏನಾರ ಒಂದು ಹಾಕೋ ಮಟ್ಟ ಅವ್ರಿಗೂ ಸಮಾಧಾನ ಆಗೋದಿಲ್ಲ. ಇದನ್ನ ನೋಡಿ ತಡ್ಕೊಂಡ್ ನಮಗೂ ಇವತ್ತು ದಿವಸ ಐತಿ, ಯಾವುದಕ್ಕೂ ಒಂದು ಇತಿಮಿತಿ ಐತಿ, ಮಾತಾಡಕ್ಕೂ ಇತಿಮಿತಿ ಐತಿ. ನಾವು ರಾಜಕೀಯ ವಿರೋಧ ಮಾಡೋಣ, ಚುನಾವಣೆ ಸಂದರ್ಭದಲ್ಲಿ ಬರ್ರಿ ಯಾವ ವಿಷಯ ಬೇಕೋ ಅವಾಗ ಅಭಿವೃದ್ಧಿ ಪರವಾದಂತ ಮಾತಾಡೋಣ, ಬರ್ರಿ ಏನಾಗಬೇಕು ಏನಿಲ್ಲ. ಅದನ್ನ ಬಿಟ್ಟ ವೈಯಕ್ತಿಕ ವಿಷಯಗಳನ್ನ ಯಾವ್ಯಾವ್ದಕ್ಕ ಏನೇನಾದ್ರು ಲಿಂಕ್ ಮಾಡಿ ಹಾಕುವಂತದ ಈ ತೊಡಿ ಕಿಡಿಗೇಡಿಗಳು ಬಹಳ ಆಕ್ಟಿವ್ ಆಗಿದಾರು. ಅವ್ರಿಗೆ ಬಹಳ ನಾವು ಇವತ್ತು ದಿವಸ ಖಡಕ್ ಎಚ್ಚರಿಕೆ ನೋಡಾಕಿದ್ದೇವೆ. ಇವತ್ತು ದಿವಸ ಇವತ್ತ ಕೊನೆ ಈ ಪ್ರೆಸ್ ಮೀಟ್ ನಂತರ ಯಾರಂತ ಕಿಡಿಗೇಡಿತನ ಮಾಡ್ತಿರಲ್ಲ ಅವ್ರಿಗೆ ತಕ್ಕ ಶಾಸ್ತಿ ಆಗೋದಂತೂ ನಿಶ್ಚಿತ. ಈಗ ಡಿಫಾರ್ಮೇಶನ್ ಕೇಸ್ ಹಿಂಗ್ ಹಾಕಿವ್ರಲ್ಲ, ಅವ್ರ ಮನಿ ಮಠ ಆಜು ಬಾಜು ಮನಿ ಆಸ್ತಿ ಮಾಯರು ಅವ್ರ ರೊಕ್ಕ ತುಂಬಾಕ್ ಆಗೋದು ಕೋಟಿಗೆ ಅಂತ ಪರಿಸ್ಥಿತಿ ಆಕೈತಿ. ಅವ್ರ ತಂದೆ ತಾಯಿ ಏನೋ ಒಂದ್ ಸ್ವಲ್ಪ 4 ದುಡ್ಡು ಮಾಡಿ ಇವ್ನು ಶಾಣೆ ಮಾಡ್ಕೊಂಡು ಕಾಲೇಜ್ ಬಿಟ್ಟಿರ್ತಾರು, ಈ ಹುಡುಗ ಇಂತ ಅವಸ್ಥಾನ ಮಾಡಿರ್ತಾನ ಅವ್ರಿಗೆ ಗೊತ್ತಿರೋದಿಲ್ಲ. ಹಿಂಗಾಗಿ ಆ ಹುಡುಗ ಮಾಡೋ ತಪ್ಪಿನಿಂದ ಅಥವಾ ವ್ಯಕ್ತಿ ಮಾಡೋ ತಪ್ಪಿನಿಂದ ಆ ಕುಟುಂಬ ಎಲ್ಲ ಸಫರ್ ಆಕೈತಿ. ಇದು ಮಾತ್ರ ನೆಕ್ಕಿ 100ಕ್ಕೆ 100. ಅದಕ್ಕಾಗಿ ಎಚ್ಚೆತ್ಕೊಳ್ಬೇಕು. ಇನ್ನು ಮುಂದೆ ಸಾಮಾಜಿಕ ಜಾಲತಾಣದಾಗ ಏನ್ ಹಾಕ್ಬೇಕು ಏನ್ ಹಾಕಬಾರದು ಅಂತಂದ್ರ ಅವ್ರ ಮನೆಗಳು ಅವ್ರ ಇನ್ನೂ ವಿಚಾರ ಮಾಡ್ಬೇಕು. ಅಭಿಮಾನಿಗಳು ನೋಡ್ರಿ, ಸಾವುಕಾರ ಅಭಿಮಾನಿ ಒಪ್ಪಿಟ್ಟಂದ 1000 ಪೇಜ್ಗಳು ಅದಾವ. ಎಲ್ಲರೂ ಸಾವುಕಾರ ಇವತ್ತು ಉದ್ಘಾಟನೆ ಮಾಡಿದ್ದ, ಇವತ್ತು ಸಾವುಕಾರ ಬಂದ ಪೂಜೆ ಮಾಡಿದ್ದ, ಇಂತ ವಿಡಿಯೋ ಹಾಕಿ ಸಂಭ್ರಮ ಮಾಡ್ಕೊಳ್ಳುವಂತದ್ದು ನಾವು ಅಭಿಮಾನಿಗಳಿದೇವು. ಯಾರ ವಿರುದ್ಧ ಹೊಲಸ ವಿಡಿಯೋ ಹಾಕಿ ಆ ಒಂದು ಅಂತ ಒಂದು ವ್ಯೂಸ್ ಸಂಬಂಧ ವಿಡಿಯೋ ಹಾಕಿ ಅದನ್ನ ಆನಂದ ಪಡುವಂತಾವ್ ನಮ್ಮಲ್ಲಿ ಯಾರು ಇಲ್ಲ. ಆದ್ರ ವಿಶೇಷವಾಗಿ ಈ ಹುಕ್ಕೇರಿ ಪ್ರೆಸ್ ಮೀಟ್ ನಂತರ ಇದು ಬಹಳ ನಡೆದೈತಿ. ಅದಕ್ಕಾಗಿ ಅವ್ರು ಯಾರು ಬಾಲಂಗೂಚಿಗಳು ಇದಿರಲ್ಲ, ಇಂಥ ಪೇಜ್ಗಳು ಮಾಡಿ ಒಂದ ಮೀಡಿಯಾ ಮುಖವಾಡ ಹಾಕೊಂಡ್ ಕೆಲಸ ಇನ್ನೊಮ್ಮೆ ಈ ರೀತಿ ಕಿಡಿಗೇಡಿತನ ನೀವು ಜೀವನದಾಗೂ ಮಾಡೋದಿಲ್ಲ. ಹಂಗ ಇವತ್ತು ನಾವು ಬರೋಬ್ರಿ ಕಾನೂನು ಕ್ರಮ ತಗೊಳಕೈತು. ಅದಕ್ಕೆ ಸಂಬಂಧಪಟ್ಟಂಗ ಥೋಡಿ ಸ್ಕ್ರೀನ್ಶಾಟ್ ಅದ ನಮ್ ಕಡೆ. ಸಾಮಾಜಿಕ ಜಾಲತಾಣದಾಗ ಏನ್ ಪೋಸ್ಟ್ ಮಾಡತ್ತಾರು ಅಂತ ನೋಡಿ ನಾವು ಇವತ್ತು ದಿವಸ ಎಲ್ಲ ಐಡಿ ತೆಗೆದು ಅವ್ರ ವಿರುದ್ಧ
ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಇವತ್ತು ಸಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು. ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವ. ಇನ್ನ ಇವು ಹುಕ್ಕೇರಿ ಒಬ್ಬ ಲೀಡರ್, ಈ ಮನುಷ್ಯ ಎಂತ ಭಾಷೆ ಬಳಸ್ಯಾರ ಗೊತ್ತಲ್ರಿ. ಒಂದ ಪ್ರೆಸ್ ಮ್ಯಾಟ್ನ್ಯಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ ಪದ ಅದನ್ನ ನೋಡಿ ಸಂವಿಧಾನದಾಗ ಈ ಭಾಷೆ ಹೊಲಸ ಅನ್ನಕ್ ಬರೋದಿಲ್ಲ ಅಂತ ಹೊಸ ಪದ ಐತದ, ಗಜಮಾ ಅಂತಾರೆ. ಅವ್ರ ಮನ್ಯಾಗ ಹೆಂಡತಿ ವಿಡಿಯೋ ನೋಡ್ತಾಳೆ ಕೇಳ್ಬೇಕಾಗಿತ್ತು ನಾವು. ಅವ್ರ ಮನ್ಯಾಗ ಹೆಣ್ಮಕ್ಳ ಅವನ ಪ್ರೆಸ್ ಮೀಟ್ ಕೇಳ್ರಂದ್ರ ಅವ ಹೋಗಿತಾರ ಅಂತ ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿ ನಾವು. ಅದಕ್ಕೆ ಎಚ್ಚೆತ್ಕೊಳ್ಬೇಕು, ಏನ್ ಮಾತಾಡ್ತೀವಿ ಏನೆಲ್ಲ ನಾಲ್ಗಿ ಎಲೆಬಲ್ಲ. ಹುಕ್ಕೇರಿ ನೋಡ್ರಿ ರಮೇಶ್ ಕತ್ತಿ ಈ ದಡಿ ಗಮ್ಮತ್ ಅವ್ನ ಹೆಸರು ಸಹಿತ ಹಾಕಿದಾನು. ಈ ಬರೀ ಅವ ಏನ್ ಹೇಳ್ಯಾನ ಅದನ್ನ ಬರ್ತಾನ. ಆ ವ್ಯಕ್ತಿ ಬಾಯ ಏನ್ ಬಂದೈತಿ ಆದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ ಹಾಕಿದಾನ. ನಮ್ದು ಕರ್ತವ್ಯ ಐತ್ರಿ ಪತ್ರಕರ್ತರ ಏನಂತ ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡಿದ್ರು ನಾವು ಅದಕ್ಕ ಮೇಕಪ್ ಮಾಡ್ತೇವೆ. ಬೇರೆಲ್ಲೋಲಿ ಪೌಡರ್ ಹೈಚ್ ಕ್ಯಾಸ್ ಸುದ್ದಿ ಮಾಡಿ ಬೇರೆ ಬರೀತು. ನಮ್ದು ಧರ್ಮ ಐತಿ, ಪತ್ರಿಕಾ ಧರ್ಮ. ಅದನ್ನ ಮರೆತು ಯಥಾವತ್ತಾಗಿ ನಾವು ಮಾತಾಡಿದ ಭಾಷೆ, ಆ ಭಾಷೆ ಯಾಕ ಒಂದ ಪದ 10 ಸಲ ಬಳಸ್ಯಾನ. ಅದನ್ನು ಅಶ್ಲೀಲವಾಗಿ ಬಹಳ ಮಜಾ ತಗೊಂಡ್ ಹೇಳ್ಯಾನ. ಅಂತ ವ್ಯಕ್ತಿ ನೋಡ್ರಿ ಅವ್ರ ಮನ್ಯಾನ ಅವ್ರ ವಿಡಿಯೋ ನೋಡ್ಬೇಕಂದ್ರ ಅವ್ರ ಅವ್ನ ಗಜಮಾ ಮಾಡೋಂಗ ಆಕೈತಿ ಕಾಲೇಜ್ ಬೆಳೆ ಅಂತ ಹೇಳ್ತಾ ಇದೀವಿ. ಎಲ್ಲಾರು ಎಚ್ಚೆತ್ಕೊಳ್ಬೇಕು. ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು. ಆಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಮಾಧ್ಯಮದವರಿಗೂ, ಇಲ್ಲಿ ಸೇರಿದ ಎಲ್ಲ ಅಭಿಮಾನಿಗಳಿಗೂ, ಈ ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರ ಅಭಿಮಾನಿಗಳು ಒಕ್ಕೂಟದ ತಮ್ಮೆಲ್ಲರಿಗೂ ಧನ್ಯವಾದ. ಈ ವೇಳೆ ಜಾರಕಿಹೊಳಿ ಅಭಿಮಾನಿಗಳ ಒಕ್ಕೂಟದ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಶಿಕಾಂತ್ ಕುರ್ಬೇಟ್, ಟಿವಿ 20 ಕನ್ನಡ, ಗೋಕಾಕ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.